ಅಜ್ಜಿ ಇವತ್ತು ನಮ್ಮ ಅಮ್ಮ ನಿಮ್ ಕೈಯಲ್ಲಿ ಚಪ್ಪಲಿ ಹೊಡ್ಸೋ ಅಷ್ಟಾಗಿರೋದು. ರವಿ ಮನೆ ಮೇಲೆ ಸಣ್ಣ ಪುಟ್ಟ ಕಿರಿಕೆಲ್ಲ ಇದ್ದೇ ಇರುತ್ತೆ ನೋಡು. ಅಮ್ಮನ ಹತ್ರ ಜಗಳ ಮಾಡಕ್ ಹೋಗ್ಬೇಡ. ಜಗಳನ ಇವತ್ತ ಅಮ್ಮನ ಗ್ರಾಚಾರ ಬಿಡಿಸ್ತೀನಿ. ಬೇಡ ಬರೀ ರವಿ. ನನ್ ಮಗನಿಗೆ ಚಾಡಿ ಚುಚ್ಬಿಟ್ರೇನ್ರಿ? ತೋರ್ಸ್ಬಿಟ್ರಲ್ಲ ನಿಮ್ ಬುದ್ಧಿನ. ಬಾಯಿ ಮುಚ್ಕೊಂಡಿರಮ್ಮ, ಮಾಡೋದೆಲ್ಲ ಮಾಡಿ ಪ್ಲೇಟ್ ಚೇಂಜ್ ಮಾಡ್ಬೇಡ ನೀನು. ಇವ್ರ ಹತ್ರ ಚಪ್ಪಲಿ ಹೊಲ್ಸ್ಕೊಂಬರ ಕಳ್ಸಿದ್ಯಲ್ಲ, ಯಾಕೆ ನಿನ್ ಕಾಲ್ ಸೇದೋಗಿದ್ಯಾ? ಏನು ಹೀಗ್ ಮಾತಾಡ್ತಿದ್ಯಾ? ನಾನೇನ್ ಅವ್ರನ್ನ ಚಪ್ಪಲಿ ಹೊಲ್ಸ್ಕೊಂಡ್ ಬನ್ನಿ ಅಂತ ಹೇಳಿಲ್ಲ, ಅವ್ರೇ ತಗೊಂಡ್ ಹೋಗಿದ್ದು. ಸುಳ್ಳುಗಳು ಹೇಳ್ಬೇಡಮ್ಮ ನೀನು. ನಿನ್ ತಾಯಿ ಸಮಾನ ಅವರು, ಅವ್ರ ಹತ್ರ ಚಪ್ಪಲಿ ಹೊಲ್ಸ್ಕೊಂಬರ ಕಳ್ಸಿದ್ಯಲ್ಲ, ಮಾನವೀಯತೆ ಇದೆಯಾ ನಿನ್ಗೆ? ನಿಮ್ಮ ಅಮ್ಮನ ಮೇಲೆ ನಂಬಿಕೆ ಇಲ್ಲ, ಇವ್ರ ಮಾತನ್ನ ನಂಬಿಕೆ ಇಲ್ಲ. ನೀನೆಂತ ಮಗನು? ನಿನ್ ನಾಟಗಳನ್ನ ನೋಡಿಲ್ವಾ ನಾನು? ನೀನ್ ತಗ್ಲಾಕೊಂಡೆ ಅಂತ ಇವಾಗ ಅವ್ರ ಮೇಲೆ ಆಗ್ತಾ ಇದ್ಯಾ? ಸಾಕ್ ಸುಮ್ನೆ ಇರೋ. ಮನೆಗ್ ಮಾರಿ ಪರ್ರೆಗ್ ಉಕ್ಕಾರಿ ಅಂತೆ ನಾನೇ ನೋಡ್ಲಿಲ್ವಾ? ಹೆತ್ತ ತಾಯಿ ನಂಬಕ್ಕೆ ಬಿಕಾರಿಗಳನ್ನ ನಂಬಿಕೆನೋ? ಅಮ್ಮ ಅದನ್ನು ನೋಡಿದ್ರೆ ಕಾಪಾಡಕ್ಕಾಗ್ತೀನಿ. ರವಿ ಅಮ್ಮನ ಮೇಲೆ ಕೈ ಮಾಡಕ್ ಹೊಟ್ಟಿದ್ಯಲ್ಲ, ನಿನಗೇನ್ ತಲೆ ಕೆಟ್ಟಿದ್ಯಾ? ಅವಳೇನ್ ಮಾಡಿದಾಳೆ ಗೊತ್ತಾ ನಿನ್ಗೆ? ಅವ್ರು ಏನೇ ಮಾಡಿರ್ಲಿ ನೀನ್ ಅವ್ರ ಮೇಲೆ ಕೈ ಮಾಡ್ಬಾರ್ದು. ನೀನ್ ಅವ್ರ ಜೊತೆ ಹೀಗ್ ನಡ್ಕೊಂಡ್ರೆ ನಿನ್ ಬಗ್ಗೆ ಏನ್ ಅನ್ಕೋತಾರೆ? ಸರಿಯಾಗಿ ಕೇಳಿ ಇವ್ನ. ಇಂಥ ಅಮ್ಮ ಇರೋ ಬದಲು ಇಲ್ದೇ ಇರೋದೇ ಒಳ್ಳೇದು. ಅಂತ ಕೆಲ್ಸ ಏನೋ ಮಾಡಿದ್ರು ಅಮ್ಮ. ತನ್ನ ಕಿತ್ತೋಗಿರೋ ಚಪ್ಪಲಿನ ಅಜ್ಜಿ ಕೈಲಿ ಹೊಲ್ಸ್ಕೊಂಬರ ಕಳ್ಸಿದಾರೆ.